ನಮಸ್ತೆ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಲಗ್ನದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಆವಾಗ ದಿವ್ಯಾ ಅನ್ನೋರೊಬ್ಬರು ನನಗೆ ಒಂದು ಕ್ವಶನ್ ಕೇಳಿದರು. ದಾನ ಹೇಗೆ ಮಾಡೋದು, ಯಾವುದ್ರ ಅನುಸಾರವಾಗಿ ಮಾಡಬೇಕು ನಾವು ದಾನ ಅಂತ ಕೇಳಿದ್ರು ಅವರು. ದಾನ ಅಂತ ಬಂದಾಗ ಅದೊಂದು ದೊಡ್ಡ ಟಾಪಿಕ್ಕು. ಸರಳವಾಗಿ ಹೇಳಬೇಕು ಅಂದರೆ, ನಮ್ಮ ಪುಣ್ಯನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ವಸ್ತುವಿನ ರೂಪದಲ್ಲೋ, ಜೀವದ ರೂಪದಲ್ಲೋ ಅಥವಾ ಹಣದ ರೂಪದಲ್ಲೋ ನಾವು ಸತ್ಪಾತ್ರರಿಗೆ ಕೊಟ್ಟು ನಮ್ಮ ಪುಣ್ಯನ ಸಂಪಾದನೆ ಮಾಡೋವಂಥ ಒಂದು ಕ್ರಿಯೆಗೆ ನಾವು ದಾನ ಅಂತ ನಾವು ಹೇಳ್ತೀವಿ ನಾವಿಲ್ಲಿ. ಸೊ ಇಲ್ಲಿ ದಾನ ಕೊಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತೇಳಿ ಅಂತ. ದಾನ ಯಾರಿಗೆ ಕೊಡಬೇಕು ಅಂತಂದರೆ ಸತ್ಪಾತ್ರರು ಅಂತ ಅವಾಗಲೇ ಹೇಳ್ದೆ ನಾನು. ಸತ್ಪಾತ್ರರು ಅಂದರೆ ಯಾರು? ಅವರು ಸದ್ಬ್ರಾಹ್ಮಣರಾಗಿರಬೇಕು. ತ್ರಿಕಾಲದಲ್ಲಿ ಅವರು ಸಂಧ್ಯಾವಂದನೆ, ಪೂಜೆ ಪುನಸ್ಕಾರ, ಗಾಯತ್ರಿ ಜಪ, ಸೊ ಇದನ್ನೆಲ್ಲ ಮಾಡ್ತಾ ಇರಬೇಕು. ಅಂದರೆ ಇದನ್ನೆಲ್ಲ ಮಾಡಿದಾಗ ಅವ್ರಿಗೇನಾಗುತ್ತೆ, ಅವ್ರ ಹತ್ರ ಪುಣ್ಯ ಸಂಪಾದನೆ ಅವ್ರು ಮಾಡಿ ಇಟ್ಕೊಂಡಿರ್ತಾರೆ. ನಾವು ವಸ್ತುವಿನ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಅಥವಾ ಜೀವದ ರೂಪದಲ್ಲಿ ನಾವು ಅವರಿಗೆ ಅದನ್ನು ಕೊಟ್ಟಾಗ ಅವರಲ್ಲಿದ್ದಂಥ ಒಂದು ನಮಗೆ ಪುಣ್ಯ ನಮಗೆ ಲಭಿಸುತ್ತೆ. ಸೊ ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಜಗತ್ತಲ್ಲಿ ಯಾವುದೂ ಕೂಡ ಫ್ರೀಯಾಗಿ ಸಿಗಲ್ಲ. ಎಲ್ಲದೂ ಕೂಡ ನಾವು ದುಡ್ಡು ಕೊಟ್ಟರೆ ಖರೀದಿ ಮಾಡಬೇಕು. ಫ್ರೀಯಾಗಂತೂ ಯಾವುದು ಸಿಕ್ಕಲ್ಲ. ನೀವು ಅನ್ಕೋಬೋದು, ಈಗ ಯಾರಾದರೂ ಊಟ ಕೊಡಿಸಿದ್ರೆ ನಾವು ಫ್ರೀಯಾಗಿ ಸಿಕ್ತು ಅಂತೇಳಿ ಅಂದ್ಕೋತೀರಾ, ಯಾರಾದರೂ ಕಾಫಿ ಕೊಟ್ಟರೆ ನಮಗೆ ಫ್ರೀಯಾಗಿ ಕೊಟ್ಟರು ಅಂತ ನೀವು ಅಂದ್ಕೊತೀರಾ. ವೀಕ್ಷಕರೇ, ಅವರು ದುಡ್ಡನ್ನು ಕೊಟ್ಟು ನಿಮಗೇನೋ ಒಂದು ಊಟನೋ ಒಂದು ಚಾನೋ ನಿಮಗೆ ಕೊಡಿಸಿರ್ತಾರಲ್ಲಿ. ದುಡ್ಡು ಅಂತ ಬಂದಾಗ ಇಲ್ಲಿ ನಾವು ಅದನ್ನು ಲಕ್ಷ್ಮಿ ಅಂತ ನಾವು ಕರಿತೀವಿ. ನಾವಲ್ಲಿ ಕರ್ಮ ಸಿದ್ಧಾಂತದ ಪ್ರಕಾರ ಕರ್ಮಕ್ಕೆ ಅಧಿಪತಿಯಾದ ಶನಿಮಹಾದೇವ, ಅಂದರೆ ಅವನು ಯಾರಿಗೆ ಏನೇ ಪ್ರಾಬ್ಲಮ್ ಕೊಟ್ಟರೂ ಕೂಡ ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತಂದರೆ ಅದನ್ನು ನಾವು ದುಡ್ಡನ್ನು ಕೊಟ್ಟರೆ ಮಾತ್ರ ಅದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಯಾಕೆಂದರೆ ಅದು ಲಕ್ಷ್ಮಿ ಅಂತ ನಾವು ಹೇಳ್ತೀವಿ ನಾವಲ್ಲಿ. ಈಗ ಒಂದು ಹಾಸ್ಪಿಟ್ಲಿಗೆ ನಾವು ಹೋಗಲಿ, ಒಂದು ಕಾಯಿಲೆ ಬಂದರೂ ಕೂಡ ನಾವಲ್ಲಿ ದುಡ್ಡನ್ನು ವ್ಯಯ ಮಾಡಲೇಬೇಕು ನಾವಲ್ಲಿ. ಅಥವಾ ಒಂದು ವಸ್ತು ಬೇಕು ಅಂದರೂ ಕೂಡ ನಾವು ದುಡ್ಡನ್ನು ನಾವು ವ್ಯಯ ಮಾಡಲೇಬೇಕು ನಾವಲ್ಲಿ. ಇಲ್ಲ ಅಂತಂದರೆ ಯಾರೂ ಯಾವುದನ್ನು ನಾವು ಕೊಡಲ್ಲ ಅಲ್ಲಿ. ಹಾಗೇ ಯಾವುದೇ ವ್ಯಕ್ತಿ ನಿಮಗೆ ಊಟನೋ ತಿಂಡಿನೋ, ಅವನು ಒಂದು ಕಾಫಿನೋ ಒಂದು ಚಾನೋ ನಿಮಗೆ ಕೊಡಿಸಿದ್ದಾನೆ ಅಂತಂದರೆ ಅದರ ಹಿಂದೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಪುಣ್ಯದ ಒಂದು ಏನು ಭಾಗ ಅವರ ಅಕೌಂಟಿಗೆ ಸುಲಭವಾಗಿ ಹೋಗಿರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ವೀಕ್ಷಕರೇ, ಯಾಕೆ ಅಂತಂದರೆ ದುಡ್ಡು ಸುಮ್ಮನೆ ಸಂಪಾದನೆ ಮಾಡೋಕ್ಕಾಗಲ್ಲ. ಅಲ್ಲಿ ಟೈಮನ್ನು ವ್ಯಯ ಮಾಡಬೇಕಾಗಿ ಬರುತ್ತೆ. ಆ ಟೈಮನ್ನು ವ್ಯಯ ಮಾಡಿ ಅವನು ಕೆಲಸ ಮಾಡಿ ಕಷ್ಟ ಬಿದ್ದು ಸಂಪಾದನೆ ಮಾಡಿದರೆ ಮಾತ್ರನೇ ಹಣ ಬರುತ್ತಲ್ಲಿ. ಅವರು ಕಷ್ಟ ಬಿದ್ದು ಸಂಪಾದನೆ ಮಾಡಿದಂಥ ಹಣನ ಖರ್ಚು ಮಾಡಿ ನಾವು ನಿಮಗೆ ಊಟ ತಿಂಡಿ ಏನೋ ಕೊಡಿಸ್ತಾರೆ ಅಂತಂದರೆ ಅದು ನಿಮಗೆ ಕಣ್ಣಿಗೆ ಕಾಣಂಗೆ ಭೌತಿಕವಾಗಿ ಫ್ರೀ ಅನಿಸುತ್ತೆ. ಆದರೆ ಗುಪ್ತವಾಗಿ ನಿಮ್ಮ ಒಂದು ಪುಣ್ಯ ಅವ್ರಿಗೆ ಹೋಗೇ ಹೋಗುತ್ತೆ. ಹಾಗಾಗಿ ಯಾರೂ ಕೂಡ ಅಷ್ಟೇ ತುಂಬ ಸರಳವಾಗಿ ಅಂದ್ಕೊಂಡು ಅದನ್ನು ಇನ್ನೊಬ್ಬರ ಹತ್ರ ಊಟ ತಿನ್ನೋದಾಗಲಿ, ಕಾಫಿ ಕುಡಿಯೋದಾಗಲಿ, ಚಹಾ ಕುಡಿಯೋದಾಗಲಿ ದಯವಿಟ್ಟು ಮಾಡಬೇಡಿ. ಮಾಡಿದರೆ ನೀವು ಪುಣ್ಯನ ಖಂಡಿತವಾಗ್ಲೂ ನೀವು ಲಾಸ್ ಮಾಡ್ಕೊತೀರಾ. ಇನ್ನೊಂದು ವಿಷಯ ಏನಂತಂದರೆ, ದಿವ್ಯಾ ಅವ್ರು ಇನ್ನೊಂದು ಕೇಳಿದ್ದಾರೆ, ಜಾತಕಾನುಸಾರವಾಗಿ ನಾವು ಏನು ದಾನ ಕೊಡಬೇಕು ಅಂತ ಕೇಳಿದ್ದಾರೆ ಅವರು. ಸೊ ಇನ್ನೊಂದು, ದಾನ ಕೊಡಬೇಕಾದ್ರೂ ಒಂದು ರೀತಿ ನೀತಿ ಅಂತ ಇದೆ ವೀಕ್ಷಕರೇ. ಈಗ ಜಾತಕಾನುಸಾರವಾಗಿ ನಾವು ಹೆಂಗೆ ಕೊಡಬೇಕು ಅಂತಂದರೆ, ಇವಾಗ ನವಗ್ರಹ ಪೂಜೆಗಳು ಮಾಡಿದಾಗ ನವಗ್ರಹ ದಾನ ಅಂತ ಮಾಡ್ತಾರಲ್ಲಿ. ನವಗ್ರಹ ಧಾನ್ಯ ಕೊಡಬೇಕಾದ್ರೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅಂತಂದರೆ, ಯಾರ ಹೆಸರಿನಲ್ಲಿ ನೀವು ಪೂಜೆ ಮಾಡಿಸ್ತೀರ, ಅಂದರೆ ನಿಮ್ಮ ಮಗನ ಹೆಸರಲ್ಲಿ ಅಥವಾ ನಿಮ್ಮ ಹೆಂಡತಿ ಹೆಸರಲ್ಲಿ ಅಥವಾ ನಿಮ್ಮ ಗಂಡನ ಹೆಸರಲ್ಲಿ, ನಿಮ್ಮ ತಂದೆ ಹೆಸರಲ್ಲಿ, ನಿಮ್ಮ ತಾಯಿ ಹೆಸರಲ್ಲಿ, ಯಾರೇ ಹೆಸರಲ್ಲಿ ನೀವು ನವಗ್ರಹ ಪೂಜೆ ನೀವು ಮಾಡಿಸ್ತೀರಾ ಅಂತಂದರೆ ಅವರ ಜಾತಕನುಸಾರವಾಗಿ ಫಸ್ಟ್ ನೋಡ್ಕೋಬೇಕಲ್ಲಿ. ಯಾವುದೇ ಗ್ರಹದ ಉಚ್ಚ ಸ್ಥಿತಿಯಲ್ಲಿರೋಂಥ ಗ್ರಹದ ಧಾನ್ಯಗಳನ್ನು ನೀವು ಖಂಡಿತವಾಗಲಿ ಅವ್ರ ಕೈಯಿಂದ ನೀವು ದಾನ ಮಾಡಿಸ್ಬೇಡಿ. ಯಾಕೆ ಅಂದರೆ ಉಚ್ಚ ಗ್ರಹದ ಸ್ಥಿತಿ ಬಂದ್ಬಿಟ್ಟು ಅವರ ಪುಣ್ಯವಾಗಿರುತ್ತೆ. ಆ ಪುಣ್ಯನ ದಯವಿಟ್ಟು ದಾನ ಮಾಡಿಸ್ಬೇಡಿ. ಯಾವುದು ನೀಚವಾಗಿರುತ್ತೋ ಅಂಥ ಗ್ರಹಗಳದ ಧಾನ್ಯನ ಬೇಕಾದರೆ ನೀವು ದಾನ ಮಾಡಿಸ್ಬೋದು ನೀವು. ಇನ್ನೊಂದು ವಿಷಯ ಏನಂತಂದರೆ, ಯಾವಾಗಂದ್ರೆ ಅವಾಗ ದಾನ ಮಾಡ್ಬೋದೇ? ಖಂಡಿತವಾಗ್ಲೂ ಅಲ್ಲ. ಯಾವಾಗಂದ್ರೆ ಅವಾಗ ನಾವು ದಾನ ಮಾಡೋಂಗಿಲ್ಲ. ಯಾಕೆ ಅಂತಂದರೆ, ದಾನ ಮಾಡೋದೇ ನಾವು ಪುಣ್ಯ ಸಂಪಾದನೆಗೆ ಅಂತ ಬಂದಾಗ ಯಾವ ನಕ್ಷತ್ರದಲ್ಲಿ ಮಾಡ್ಕೋಬೇಕು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಇಲ್ಲಿ ರವಿ ನಕ್ಷತ್ರದಲ್ಲಿ ನೀವು ಮಾಡ್ತೀರಾ ಅಂತಂದರೆ, ರವಿ ರಾಜಗ್ರಹವನು, ಅವನು ಇದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಹೇಳ್ತಾರೆ.
ಸೊ ಚಂದ್ರನೂ ಕೂಡ ಹೌದು, ಚಂದ್ರನ ನಕ್ಷತ್ರದಲ್ಲೂ ಕೂಡ ಮಾಡೋಕ್ಕಾಗಲ್ಲ, ಅವನು ತುಂಬ ಮೋಸ ಸುಳ್ಳು ಅಂತ ಹೇಳ್ತಾರೆ. ಹಂಗಾಗಿ ಅವನ ನಕ್ಷತ್ರದಲ್ಲೂ ಕೂಡ ನಾವು ಮಾಡೋವಾಗಿಲ್ಲ. ಇನ್ನು ಕುಜ ಅಂತ ಬಂದಾಗ ಅವನು ಏನೋ ದಂಡನಾಯಕ, ಅವನು ತುಂಬ ಬ್ಯುಸಿ ಅಂತ ಹೇಳ್ತಾರೆ. ಅವನ ನಕ್ಷತ್ರದಲ್ಲೂ ಕೂಡ ನಾವು ಮಾಡಬಾರ್ದು ಅಂತ ನಾವು ಹೇಳ್ತಾರೆ ಅಲ್ಲಿ. ಬುಧ ಇನ್ನು ಹುಡುಗ ಅಂತ ಹೇಳ್ತಾರೆ, ಮೆಚುರಿಟಿ ಇಲ್ಲ ಅಂತ ಹೇಳ್ತಾರೆ. ಅವನ ನಕ್ಷತ್ರದಲ್ಲೂ ಕೂಡ ನಾವು ಕೊಡಬಾರ್ದು ಅಂತಲೇ ಹೇಳ್ತಾರೆ. ಇನ್ನು ಗುರು ಅಂತ ಬಂದಾಗ ಗುರು ಎಲ್ಲರಿಗೂ ಗುರುವಾಗೇ ಇರ್ತಾನೆ, ಅವನು ಕೂಡ ಸಾಕ್ಷಿಯಾಗಿ ಅವನು ತಗೊಳ್ಳಲ್ಲ, ಹಂಗಾಗಿ ಅವನ ನಕ್ಷತ್ರದಲ್ಲೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಶುಕ್ರ ಅಂತ ಬಂದಾಗ ರಾಕ್ಷಸ ಗುರು, ಅವನ ನಕ್ಷತ್ರದಲ್ಲೂ ಕೂಡ ನಾವು ದಾನ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ರಾಹು ಕೇತು ಅಂತ ಬಂದಾಗ ಅವು ಚಾಂಡಾಲ ಗ್ರಹಗಳು, ಅವರಂತೂ ಕೇಳಲೇಬೇಡಿ. ಅವರು ನೀವೇನು ಕೊಟ್ಟರು ಏನು ಮಾಡಿದ್ರು ಅವ್ರು ಯಾವ ಲೆಕ್ಕಕ್ಕೂ ಅವ್ರು ಸಿಗಲ್ಲ ಅಂತ ಹೇಳ್ತಾರೆ. ಇನ್ನು ಉಳಿದಿದ್ದು ಒಂದೇ ಒಂದು ಕರ್ಮಾಧಿಪತಿ ಯಾರಿರ್ತಾರೆ ಆ ವ್ಯಕ್ತಿಯ ನಕ್ಷತ್ರದಲ್ಲಿ ನಾವು ದಾನವನ್ನು ಕೊಟ್ಟಾಗ ಅದು ಲೆಕ್ಕಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಪುಣ್ಯ ಲಭ್ಯವಾಗುತ್ತೆ ಅಂತ ಕೂಡ ಹೇಳ್ತಾರೆ. ವೀಕ್ಷಕರೇ, ಇಲ್ಲಿ ಕರ್ಮಾಧಿಪತಿ ಯಾರು ಅಂದರೆ ಶನಿ ಭಗವಾನರ ನಕ್ಷತ್ರದಲ್ಲಿ ನಾವು ಯಾವುದೇ ದಾನವನ್ನು ಕೊಟ್ಟರೆ ನಿಮಗೆ ಸಂಪೂರ್ಣವಾದಂಥ ಫಲ ಸಿಗುತ್ತೆ. ನೀವು ಎಷ್ಟೋ ಮನೆಗಳಲ್ಲಿ ನೀವು ಪೂಜೆ ಪುನಸ್ಕಾರ ಇಟ್ಕೊಂಡಿರ್ತೀರ, ಹೋಮ ಹವನಗಳನ್ನ ಇಟ್ಕೊಂಡಿರ್ತೀರ. ಅಂಥ ಸಮಯದಲ್ಲಿ ದಾನ ಕೊಡೋಕ್ಕೆ ಹೋಗಲೇಬೇಡಿ. ದಾನ ಕೊಡಬೇಕು ಅಂತಂದರೆ ಆ ಶನಿ ಭಗವಾನರ ಒಂದು ನಕ್ಷತ್ರ ಇರಬೇಕು. ಅಂಥ ನಕ್ಷತ್ರ ನೋಡಿ ಬೇಕಾದ್ರೆ ನೀವು ಪೂಜೆ ಅರೇಂಜ್ ಮಾಡ್ಕೊಳ್ಳಿ. ನೀವು ಯಾವುದೇ ರಾಶಿ ಇರ್ಬೋದು, ಯಾವುದೇ ಲಗ್ನದವ್ರು ಇರ್ಬೋದು, ಈ ಎಲ್ಲ ಲಗ್ನದವರು ಎಲ್ಲ ರಾಶಿಯವರು ಕೂಡ ಶನಿ ನಕ್ಷತ್ರದ ಒಂದು ದಿವಸದಲ್ಲಿ ನೀವು ದಾನವನ್ನು ಕೊಟ್ಟರೆ ನಿಮಗೆ ಸಂಪೂರ್ಣವಾದಂಥ ಫಲ ನಿಮಗೆ ಸಿಗುತ್ತದೆ. ಇನ್ನೊಂದು ವಿಷಯ, ತಿಥಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತಿಥಿ ಬಂದ್ಬಿಟ್ಟು ದಶಮಿ ಇರಬೇಕು. ನಿಮಗೆ ಡಬ್ಬಲ್ಲಾಗಿ ನಿಮಗೆ ಒಂದು ಬೋನಸ್ ಸಿಕ್ತಂಗೆ ಆಗುತ್ತೆ. ದಶಮಿ ತಿಥಿ ಇದ್ದು ಶನಿ ನಕ್ಷತ್ರದಲ್ಲಿದ್ದಾಗ ನೀವು ದಾನ ಕೊಟ್ಟರೆ ನಿಮಗೆ ಇನ್ನೂ ಅತಿ ಹೆಚ್ಚಿನ ಒಂದು ಫಲ ನಿಮಗೆ ದೊರಕೋದ್ರಲ್ಲಿ ಎರಡನೇ ಮಾತೆಲ್ಲ ವೀಕ್ಷಕರೇ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಇದನ್ನು ಯೋಚನೆ ಮಾಡಿಕೊಂಡು ಇದನ್ನು ಪಾಲನೆ ಮಾಡಿದರೆ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಕೂಡ ಆಗುತ್ತೆ. ಆ ದಾನ ಮಾಡಿದ ಒಂದು ಫಲ ನಿಮಗೆ ಖಂಡಿತ ಸಿಗುತ್ತೆ. ವೀಕ್ಷಕರ, ಇನ್ನೊಂದು ವಿಷಯ, ದಾನ ಅಂತ ಬಂದಾಗ ನಾನು ಕೆಲವೊಂದು ಟೆಂಪಲಲ್ಲಿ ನೋಡ್ತೀನಿ, ದೇವಸ್ಥಾನಗಳಿಗೆ ಹೋಗಿ ಆ ದೇವರುಗಳಿಗೆ ದಾನ ಕೊಡ್ತಿರ್ತಾರೆ. ಅಂದರೆ ಎಳ್ಳಿರ್ಬೋದು, ಅಥವಾ ಅಂತಿದ್ದು ತೊಗರಿಬೇಳೆ ಇರ್ಬೋದು, ಅವರೇ ಬೆಳೆ ಇರ್ಬೋದು, ಈ ಥರ ಧಾನ್ಯಗಳನ್ನ ತೊಗೊಂಡೋಗಿ ದಾನ ಕೊಡ್ತಿರ್ತಾರೆ. ಆಮೇಲೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ತುಂಬ ನೋಡಿದ್ದೀನಿ ನಾನು. ಆ ಥರ ದಾನ ಎಲ್ಲ ಕೊಡ್ತಾರೆ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಕರ್ಮವನ್ನು ಕಳೆಯೋದಕ್ಕೆ ದೇವರು ಯಾವತ್ತೂ ನಿಮಗೆ ಸಪೋರ್ಟ್ ಮಾಡಲ್ಲ. ಯಾವತ್ತೂ ಅಷ್ಟೇ ಮನುಷ್ಯನ ಕರ್ಮ ಕಳೀತಾನೆ ಹೊರತು ದೇವರು ಕಳಿಯಲ್ಲ. ಮನುಷ್ಯ ಯಾರು ಕಳೀತಾರೆ ಅಂತಂದರೆ, ಆವಾಗಲೇ ಹೇಳ್ದೆ ನನಗೆ, ಸದ್ಬ್ರಾಹ್ಮಣರಿಗೆ ನೀವು ದಾನ ಕೊಡಬೇಕು. ಅವರು ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾರು ಅನುಷ್ಠಾನದಲ್ಲಿರ್ತಾರೋ, ಯಾರು ಗಾಯತ್ರಿ ಜಪ ಮಾಡ್ತಾರೋ, ಯಾರು ಸಂಧ್ಯಾ ವಂದನೆ ಮಾಡ್ತಾರೋ ಅಂಥವ್ರ ಹತ್ರ ನಿಮಗೆ ಪುಣ್ಯ ಇರುತ್ತೆ. ನೀವು ಅಂಥ ವಸ್ತುಗಳನ್ನ ಅವ್ರ ಹತ್ರ ಕೊಟ್ಟರೆ ಮಾತ್ರನೇ ಅದಕ್ಕೆ ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಹೊರತು ದೇವರ ಮೂರ್ತಿಯಲ್ಲಿ ನಿಮಗೆ ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಅದರ ಫಲ ನಿಮಗೆ ಸಿಗಲ್ಲ. ಸುಮ್ಮನೆ ಅದು ಅಂದರೆ ನಿಮ್ಮ ದುಡ್ಡು ಲಾಸ್ ಆಗುತ್ತೆ ಹೊರತು ಅದರಿಂದ ಯಾವುದೇ ಥರದ ನಿಮಗೆ ಒಂದು ಬೆನಿಫಿಟ್ಟು ಖಂಡಿತ ನಿಮಗೆ ಸಿಗಲ್ಲ. ನೀವು ದಾನ ಕೊಡಲೇಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ನಕ್ಷತ್ರ ಅಂದರೆ ಕರ್ಮಾಧಿಪತಿ ಶನಿಯ ನಕ್ಷತ್ರದಲ್ಲಿ ದಶಮಿ ತಿಥಿ ಇರುವಂಥ ಟೈಮಲ್ಲಿ ನೀವು ಸದ್ಬ್ರಾಹ್ಮಣರನ್ನು ಕರೆಸಿ ನಿಮ್ಮ ಒಂದು ಮನೋಭಿಷ್ಟ ಲಾಶೆಗೆ ಯಾವುದು ಬೇಕು ಯಾವುದು ಬೇಡ ಅಂತ ನೀವು ಅಂದ್ಕೊತಿರೋ, ಯಾವ ಪುಣ್ಯ ಸಂಪಾದನೆ ನಿಮಗೆ ಬೇಕು ಅಂದ್ಕೊತಿರೋ ಅಂಥ ಸಂಪಾದನೆಗೆ ನೀವು ದಾನವನ್ನು ಕೊಡಿ. ನಿಮಗೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ. ವೀಕ್ಷಕರ, ಇನ್ನೊಂದು ವಿಷಯ ಏನಂತಂದರೆ ಧರ್ಮ ಅಂತ ಒಂದು ವಿಷಯ ಬರುತ್ತೆ. ಇಲ್ಲಿ ದಾನ ಬೇರೆ, ಧರ್ಮ ಬೇರೆ. ದಾನ ಅಂತ ಬಂದಾಗ ಏನು ಒಂದು ಲಾರ್ಜ್ ಅಮೌಂಟಲ್ಲಿ ಕೊಡೋವಂಥದ್ದು ದಾನ ಅಂತ ನಾವು ಹೇಳ್ತೀವಿ. ಧರ್ಮ ಅಂತ ಬಂದರೆ ಕಮ್ಮಿ ಅಮೌಂಟ್, ₹1, ₹2, ₹3, ₹4 ಈ ಥರ ಅಂತ ಕೊಡೋದು. ಎಲ್ಲಿ ನಾವು ಈ ಥರ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ, ಅಂದರೆ ಕೊಡ್ತೀವಿ ಅಂತಂದರೆ, ಈಗ ದೇವಸ್ಥಾನದ ಮುಂದೆ ಜನ ಕೂತಿರ್ತಾರೆ ವೀಕ್ಷಕರು, ಅವರಿಗೆ ನಾವು ಕೊಡುವಂಥದ್ದು ನಾವು ಧರ್ಮ ಅಂತ ನಾವು ಹೇಳ್ತೀವಿ. ಅವ್ರು ಯಾವತ್ತೂ ನಾವು ದಾನ ಕೊಡಿ ಅಂತ ಯಾರೂ ಕೇಳಲ್ಲ. ಅಲ್ಲಿ ಕೇಳೋದೆಲ್ಲರೂ ಏನು ಧರ್ಮ ಕೊಡಿ ಅಂತಲೇ ಹೇಳೋದಿಲ್ಲ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ದಾನ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡಿರ್ತಾರೋ ಅಂಥವ್ರು ಮಾತ್ರ ಧರ್ಮ ಕೊಡೋಕ್ಕೆ ಒಂದು ಅಧಿಕಾರ ಇರುತ್ತೆ. ಅಂಥವ್ರಿಗೆ ಮಾತ್ರ ಧರ್ಮ ಕೊಟ್ಟರೆ ಒಂದು ಬ್ಯಾಲೆನ್ಸಿಂಗ್ ಆಗುತ್ತೆ. ದಾನನೇ ಮಾಡ್ದ ಹಾಗೆ ನೀವು ಧರ್ಮ ಕೊಡ್ತಾ ಹೋದರೆ ನೀವು ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ಪುಣ್ಯ ಎಲ್ಲ ನಿಮಗೆ ಕಳೆದು ಶೂನ್ಯವಾಗಿ ಹೋಗ್ತೀರ ನೀವಲ್ಲಿ. ನಾನು ಹೇಳ್ತಾ ಇರೋದು ಧರ್ಮ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಧರ್ಮ ಕೊಡಬೇಕು ಅಂತಂದರೆ ನಿಮ್ಮಲ್ಲಿ ಆ ಪುಣ್ಯ ಇರಬೇಕು. ಏನಂದರೆ ನಾವು ಯಾರಿಗಾರು ಏನಾರು ಕೊಡ್ತೀವಿ ಅಂತಂದರೆ ಆ ಒಂದು ಸಂಪಾದನೆ ನಮ್ಮ ಹತ್ರ ಇರಬೇಕು. ಈಗ ಯಾರೋ ₹10 ನಮ್ಮ ಹತ್ರ ₹10 ಯಾರೋ ಕೇಳ್ತಾರೆ ಅಂದರೆ ನಮ್ಮ ಹತ್ರ ₹10 ನಾವು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ ನಾವು ಆ ದುಡ್ಡನ್ನು ನಾವು ಕೊಡ್ಬೋದು.
ನಮ್ಮ ಹತ್ರನೇ ಇಲ್ಲ ಅಂತಂದರೆ ನಾವು ಇನ್ನೊಬ್ರ ಹತ್ರ ಸಾಲ ಮಾಡಿ ಕೊಡೋದ್ರಾಗ ಅರ್ಥನೇ ಇರಲ್ಲ ಇಲ್ಲಿ. ಇದು ಅಷ್ಟೇ, ಧರ್ಮ ಅಂತ ಬಂದಾಗ ದಾನವನ್ನು ಮಾಡಿ ನೀವು ಪುಣ್ಯ ಸಂಪಾದನೆ ಮಾಡಿಟ್ಕೊಂಡು ಧರ್ಮ ಮಾಡಿ, ಅವಾಗ ತುಂಬ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು, ಧರ್ಮ ಅಂತ ನಾವು ಕೇಳಿದಾಗ ನಾವು ಸುಮ್ಮನೆ ಬರೋಂಗೂ ಇಲ್ಲ, ಅದು ಕೂಡ ತಪ್ಪಾಗುತ್ತೆ. ನಾವು ಧರ್ಮ ನಾವು ಕೊಡಲೇಬೇಕು. ನಾವು ಹಿಂಗೆ ಯಾರೋ ಹೇಳಿದರು ಈ ಥರ ಮಾಡಬಾರ್ದು, ಅದೂ ರಾಂಗ್ ಆಗುತ್ತೆ. ಇಲ್ಲಿ ನೇಚರಲ್ಲಿ ಅಂದರೆ ಪ್ರಕೃತಿಯಲ್ಲಿ ಎಲ್ಲರೂ ಕೂಡ ಒಬ್ರದ್ದೊಬ್ಬರು ನಾವು ಭಾಗ ತಗೊಂಡೇ ನಾವು ಜೀವನ ಮಾಡಬೇಕು. ಕೃಷ್ಣ ಒಂದು ಕಡೆ ಹೇಳಿದ್ದಾನೆ, ನಾವು ಸುಮ್ಮನೆ ಬರೋ ಹಾಗೂ ಇಲ್ಲ, ಮತ್ತು ಹಂಗಂತ ಹೇಳ್ಬಿಟ್ಟು ಇಲ್ದಿರೋದನ್ನು ನಾವು ತಲೆ ಮೇಲೆ ಹೊತ್ಕೊಳಂಗೂ ಇಲ್ಲ. ಅವ್ರು ಕೇಳ್ದಾಗ ನಾವು ಕೊಡಲೇಬೇಕಾಗತ್ತೆ. ಅದು ಕೊಡಬೇಕು ಅಂದರೆ ನಾವು ಸಂಪಾದನೆ ಮಾಡಿ ಇಟ್ಕೋಬೇಕು. ಸೊ ದಯವಿಟ್ಟು ವೀಕ್ಷಕರೇ ಇದನ್ನೆಲ್ಲ ಗಮನಿಸಿಕೊಂಡು ನಿಮ್ಮ ಒಂದು ಪುಣ್ಯ ಸಂಪಾದನೆನ ನೀವು ಮಾಡ್ಕೋಬೇಕು. ಮತ್ತು ನಾವು ಬಡವರಿಗೂ ಕೂಡ ಹೆಲ್ಪ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಸಂಪಾದನೆ ಮಾಡಿ ನಾವು ಇಟ್ಕೋಬೇಕು. ಇಲ್ಲಿ ಕರ್ಮ ನಾವು ಕಳಿಬೇಕು ಅಂತಂದರೆ ನಾವು ಹಣವನ್ನೇ ವ್ಯಯಿಸಲೇಬೇಕು. ಹಣ ಅಂದರೆ ಲಕ್ಷ್ಮಿಯ ಸ್ವರೂಪ, ಕರ್ಮ ಅಂತಂದರೆ ಶನಿಯ ಸ್ವರೂಪ. ಇಲ್ಲಿ ಶನಿಯ ಸ್ವರೂಪ ಅಂತಂದರೆ ದರಿದ್ರತನ, ಮತ್ತು ಇನ್ನೊಂದೇನು ಕಷ್ಟ, ನೋವು, ನಲಿವು, ಹಸಿವು, ಇವು ಯಾವುದೇ ಇರ್ಬೋದು. ಇಲ್ಲಿ ಹಸಿವು ನೀವು ಹೋಗಬೇಕು, ನೀಗಿಸ್ಬೇಕು ಅಂತಂದರೆ ನಿಮ್ಗೆ ಅನ್ನ ಬೇಕು ಅಂತಂದರೆ ಅಕ್ಕಿ ಬೇಕು ಅಂತಂದರೆ ಅಕ್ಕಿ ಯಾರು ಸುಮ್ಮನೆ ಕೊಡಲ್ಲ, ಅಲ್ಲಿ ಫ್ರೀಯಾಗಿ ಯಾರು ಕೊಡಲ್ಲ, ದುಡ್ಡನ್ನು ವ್ಯಯಿಸಲೇಬೇಕಾಗತ್ತೆ. ಅಲ್ಲಿ ಆ ದುಡ್ಡು ಅನ್ನೋದು ಆ ದರಿದ್ರತನನ ಹೋಗಲಾಡಿಸುವಂಥ ಒಂದು ಮೀಡಿಯಾ. ಅದು ಬೇಕು ಅಂತಂದರೆ ಇದು ಹೋಗುತ್ತೆ. ಇದು ವೀಕ್ಷಕರೇ, ಇವಾಗ ನಾನು ಹೇಳ್ತಿರೋದು ಏನು ಅಂತಂದರೆ ಇನ್ನೊಂದು ವಿಷಯ, ಸದ್ಬ್ರಾಹ್ಮಣರಲ್ಲೇ ನಾವು ಕೊಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಕೆಲವರು ಏನಂತ ಅರ್ಥ ಮಾಡ್ಕೊತಾರೆ ನನಗಂತೂ ಗೊತ್ತಿಲ್ಲ. ಇಲ್ಲಿ ಸದ್ಬ್ರಾಹ್ಮಣರಿಗೆ ನಾವು ಯಾಕೆ ಕೊಡಬೇಕು ಅಂತಂದರೆ ಒಂದು ಶ್ಲೋಕ ಇದೆ. ಯಾವತ್ತೂ ಅಷ್ಟೇ, ಗ್ರಹ ದೈವಾಧೀನ, ದೈವ ಮಂತ್ರಾಧೀನ, ಮಂತ್ರ ಬಂದು ಮನುಷ್ಯಾಧೀನ, ಮನುಷ್ಯ ಬಂದು ಮತ್ತೆ ಗ್ರಹಾಧೀನ. ಇಲ್ಲಿ ದೇವರು ಕೂಡ ಮಂತ್ರಕ್ಕೆ ಅಧೀನರಾಗ್ತಾನೆ ಅಂತಂದರೆ ಅದನ್ನು ಮಂತ್ರ ಹೇಳೋನೇ ಮನುಷ್ಯನಾಗಿರ್ತಾನೆ ಅಲ್ಲಿ. ಸೊ ಹಾಗಾಗಿ ದೇವರಿಗೆ ಒಂದು ಶಕ್ತಿ ಬರಬೇಕು ಅಂದ್ರೂ ಅಥವಾ ಶಕ್ತಿ ಕುಗ್ಗಿಸ್ಬೇಕು ಅಂದ್ರೂ ಅದು ಮನುಷ್ಯನ ಕೈಯಲ್ಲೇ ಇದೆ. ಅಂಥ ವ್ಯಕ್ತಿಯ ಕೈಯಲ್ಲಿ ನೀವು ದಾನ ಕೊಟ್ಟಾಗ ಅವರು ಮಾಡುವಂಥ ಗಾಯತ್ರಿ ಜಪ ತಪ ಈ ಅನುಷ್ಠಾನಗಳಿಂದ ಮಾತ್ರನೇ ನಿಮ್ಮ ಒಂದು ಕೆಟ್ಟ ಪರಿಣಾಮವಾಗಿ ಒಳ್ಳೆ ಪರಿಣಾಮ ಬೀಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅವರು ಎವ್ರಿ ಡೇ ಅಂದರೆ ದಿನನಿತ್ಯ ಅವರು ಏನು ಜಪ ತಪ ಮಾಡಿ ಅನುಷ್ಠಾನದ ಮಾಡ್ಕೊಂಡು ಅವ್ರು ಏನು ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತಾರಲ್ಲ, ನಾವು ಅಂಥವ್ರಿಗೆ ನಾವು ನಮ್ಮಲ್ಲಿರೋವಂಥ ಒಂದು ವ್ಯಕ್ತಿ ಜೀವದ ರೂಪದಲ್ಲಿ ಅಥವಾ ದುಡ್ಡಿನ ರೂಪದಲ್ಲಿ ಅಥವಾ ವಸ್ತುವಿನ ರೂಪದಲ್ಲಿ ನಾವು ಕೊಟ್ಟಾಗ ಅದಕ್ಕೆ ತಕ್ಕಂಥ ಒಂದು ಪುಣ್ಯ ನಮಗೆ ಲಭಿಸುತ್ತೆ. ಅದಕ್ಕೆ ತಕ್ಕಂಥ ಒಂದು ನಮಗೆ ಒಂದು ರಿಸಲ್ಟ್ ನಮಗೆ ಕೊಡುತ್ತಲ್ಲಿ. ವೀಕ್ಷಕರು, ಇನ್ನೊಂದು ವಿಷಯ ಏನಂದರೆ, ಈಗ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡ್ತಿರ್ತಾರೆ, ಅದಕ್ಕೆಲ್ಲ ನಾವು ಅಕ್ಕಿಯೆಲ್ಲ ಕೊಡಿಸ್ಬಾರ್ದ ಅಂತ ಕೂಡ ಕೇಳ್ಕೊಬೋದು. ನಾನು ಅದ್ರ ಬಗ್ಗೆ ನಾನು ಮಾತಾಡಿಲ್ಲ, ಅದು ಕೂಡ ಕೊಡಿ ನೀವು, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ತಾ ಇರೋದು ದೇವರ ಮೂರ್ತಿ ಹತ್ರ ಹೋಗಿ ದಾನ ಕೊಡಿಸೋದು ನೋಡಿದ್ದೀನಿ. ಅದು ರಾಂಗ್ ಅಂತ ಹೇಳೋದಕ್ಕಿಂತನೂ ನಿಮಗೆ ಯಾವುದೇ ಥರದ ನೀವು ಅಂದ್ಕೊಂಡಂಥ ಕೆಲಸಗಳಿಗೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಈ ಸಂಚಿಕೆಯ ವಿಷಯದಲ್ಲಿ ನಿಮಗೇನಾದ್ರೂ ಕ್ವಶನ್ನು ಕೇಳೋ ಹಾಗಿದ್ದರೆ, ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಆ ಕ್ವಶನ್ ರೈಸ್ ಮಾಡ್ಬೋದು. ಇದ್ರ ಬಗ್ಗೆ ಏನಾರು ಕೇಳಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟು ಸಂಚಿಕೆಯಲ್ಲಿ ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಗೆ ಗೊತ್ತಿರೋದು ನಾನು ಖಂಡಿತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ವೀಕ್ಷಕರೇ, ಧನ್ಯವಾದಗಳು.